ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಕನ್ನಡ ಮೀಡಿಯಂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ 8 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈ ಕ್ವಶನ್ಸ್ನ ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ 24 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. ಜೊತೆಗೆ ನಿಮಗೆ ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಲಿ ಮರಿದೇನೆ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ವಿದ್ಯಾರ್ಥಿಗಳೇ, ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಬೇಗ, ಹಾಗೆ ಒಂದು ಲೈಕ್ ಮಾಡಿದ್ರಲ್ವಾ. ಸೊ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಮ್ಯಾನೇಜ್ಮೆಂಟ್ ಆಸ್ ಆನ್ ಆರ್ಟ್ ಆ್ಯಂಡ್ ಅ ಸೈನ್ಸ್ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಬಟ್ ಕಾಂಪ್ಲಿಮೆಂಟರಿ ಟು ಅದರ್. ಕಲೆ ಮತ್ತು ವಿಜ್ಞಾನವಾಗಿ ನಿರ್ವಹಣೆಯು ಪರಸ್ಪರ ಪ್ರತ್ಯೇಕವಾಗಿಲ್ಲ, ಆದರೆ ಇತರರಿಗೆ ಪೂರಕವಾಗಿದೆ. ಚರ್ಚಿಸಿ. ನೆಕ್ಸ್ಟು ಮೂರನೇ ಪ್ರಶ್ನೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಆರ್ ಮ್ಯಾನೇಜ್ಮೆಂಟ್ ಈಸ್ ಎ ಸೀರೀಸ್ ಆಫ್ ಕಂಟಿನ್ಯೂಸ್ ಇಂಟರ್ ರಿಲೇಟೆಡ್ ಫಂಕ್ಷನ್ಸ್ ಕಮೆಂಟೆಡ್. ನಿರ್ವಹಣೆಯ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಅಥವಾ ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧದ ಸರಣಿಯಾಗಿದೆ, ಇದರ ಕಾರ್ಯಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಆರ್ಗನೈಸಿಂಗ್. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಸಂಘಟನೆ ಎಂದರೇನು, ಸಂಘಟನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಿಲಿಗೇಷನ್. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಡಿಲಿಗೇಷನ್. ನಿಯೋಗ ಎಂದರೇನು, ನಿಯೋಗದ ಮಹತ್ವವನ್ನು ವಿವರಿಸಿ. ಕ್ವಶನ್ ನಂಬರ್ 6, ವಾಟ್ ಈಸ್ ಡಿಸೆಂಟ್ರಲೈಸೇಷನ್. ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್. ವಿಕೇಂದ್ರೀಕರಣ ಎಂದರೇನು, ಅದರ ಮಹತ್ವವನ್ನು ವಿವರಿಸಿ. ಕ್ವಶನ್ ನಂಬರ್ 7, ವಾಟ್ ಈಸ್ ಅ ಫಂಕ್ಷನಲ್ ಸ್ಟ್ರಕ್ಚರ್. ಸ್ಟೇಟ್ ಎನಿ 3 ಲಿಮಿಟೇಷನ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಇಟ್. ಕ್ರಿಯಾತ್ಮಕ ರಚನೆ ಎಂದರೇನು, ಅದರ ಯಾವುದೇ 3 ಮಿತಿಗಳನ್ನು ಅಥವಾ ಅನನುಕೂಲಗಳನ್ನು ತಿಳಿಸಿ. ನೆಕ್ಸ್ಟು ಅನುಕೂಲನಾದರೂ ಕೇಳ್ಬೋದು, ಅನಾನುಕೂಲನಾದರೂ ಕೇಳ್ಬೋದು, ನೋಡ್ಕೊಳ್ಳಿ. ಸಜೆಸ್ಟ್ ದ ಸೂಟಬಲ್ ಮೆಜರ್ಸ್ ಆಫ್ ಇಂಪ್ರೂವ್ ಕಮ್ಯುನಿಕೇಷನ್ಸ್ ಎಫೆಕ್ಟಿವ್. ಸಜೆಸ್ಟ್ ಮೆಜರ್ಸ್ ಟು ಓವರ್ಕಮ್ ದ ಬ್ಯಾರೀಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಸಂವಹನ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಸೂಕ್ತ ಕ್ರಮಗಳನ್ನು ಸೂಚಿಸಿ ಅಥವಾ ಜಯಿಸಲು ಕ್ರಮಗಳನ್ನು ಸೂಚಿಸಿ. ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳು ಏನು, ವಿವರಿಸಿ. ಕ್ವಶನ್ ನಂಬರ್ 9, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ನಿರ್ದೇಶನದ ತತ್ವಗಳನ್ನು ವಿವರಿಸಿ. ನೆಕ್ಸ್ಟ್ 10th ಕ್ವಶನ್, ವಾಟ್ ಈಸ್ ಸೂಪರ್ವಿಷನ್. ಎಕ್ಸ್ಪ್ಲೈನ್ ದ ರೋಲ್ ಪ್ಲೇಡ್ ಬೈ ಎ ಸೂಪರ್ವೈಸರ್. ಮೇಲ್ವಿಚಾರಣೆ ಎಂದರೇನು, ಮೇಲ್ವಿಚಾರಕರು ನಿರ್ವಹಿಸಿದ ಪಾತ್ರವನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ಎನಿ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಮಾರುಕಟ್ಟೆಯ ಯಾವುದೇ 8 ಕಾರ್ಯಗಳನ್ನು ವಿವರಿಸಿ. ವಾಟ್ ಈಸ್ ಪ್ರೈಸಿಂಗ್. ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸ್ ಡಿಟರ್ಮಿನೇಷನ್. ಬೆಲೆ ನಿಗದಿ ಎಂದರೇನು, ಬೆಲೆ ನಿರ್ಧಾರದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 8 ಡಿಫರೆನ್ಸಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೇಲಿಂಗ್. ಜಾಹೀರಾತು ವೈಯಕ್ತಿಕ ಮಾರಾಟದ ನಡುವೆ ಯಾವುದಾದ್ರೂ 8 ವ್ಯತ್ಯಾಸಗಳನ್ನು ತಿಳಿಸಿ. ವಿದ್ಯಾರ್ಥಿಗಳು ಇದಿಷ್ಟನ್ನು ನೋಡಿಕೊಂಡ್ರೆ ನಿಮಗೆ 24 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಜೊತೆಗೆ ಇದಕ್ಕೆ ಏನಾದರೂ ಆನ್ಸರ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ. ಪುನರ್ವಿ ಎಜುಕೇಷನ್ ಚಾನಲ್, ಇದು ಕಲಿಕೆಯ ಸಾಗರ. ನಮಸ್ಕಾರ.